ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಸಂಡೇ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇನ್ನೇನು ಲಂಚ್ ಪ್ರಿಪೇರ್ ಮಾಡಬೇಕು. ಪಾಲಕ್ ಪನ್ನೀರ್ ಮಾಡೋಣ ಅಂತೇಳಿ. ಅದು ಅಕ್ಷಯ್ದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು ವೆಜ್ಜಲ್ಲಿ. ಸೊ ಅದನ್ನು ಇವಾಗ ಐಟಮ್ಸ್ ತರೋಣ ಅಂದ್ಕೊಂಡ್ವಿ, ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅಕ್ಷಯ್ ಆರ್ಡರ್ ಮಾಡ್ತಾ ಇದ್ದಾನೆ ಬ್ಲಿಂಕಿಟಲ್ಲಿ. ಬನ್ನಿ. ಆರ್ಡರ್ ಮಾಡ್ತಿದ್ಯಾ? ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಹಾಲನ್ನು ಮಾಡಿಬಿಡು. ಮತ್ತೇನೆಂತ ಬೇರೆ ಎಂತ ಬೇಕು? ಆನಿಯನ್ ಟೊಮೆಟೊ ಎಲ್ಲ ಇದೆಯಾ? ಅದೆಲ್ಲ ಇದೆ. ಗ್ರೀನ್ ಚಿಲ್ಲಿ ಅದೊಂದು. ನೋಡು, 3 minutes ಅಲ್ಲೇ ಬಂದ್ಬಿಡ್ತು. ಎಷ್ಟು ಫಾಸ್ಟ್ ಆಗಿದೆ ಬ್ಲಿಂಕಿಟ್. ನೋಡಿ, ಯಾವ್ದಿದು? ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು, ಕರೆಕ್ಟ್. ಅದು ವಿತೌಟ್ ರೂಟ್ಸೇ ಮಾಡಿದ್ದವನು ಆರ್ಡರ್. ಸೊ ಹಂಗೆ ಕಳಿಸಿದ್ದಾರೆ. ಇದು ಬಸ್ಲೆ. ಬಸ್ಲೆ ಸೊಪ್ಪು, ಮತ್ತೆ ಗ್ರೀನ್ ಚಿಲ್ಲಿ, ಮಿಲ್ಕ್ ಮತ್ತೆ ಪನ್ನೀರ್. ಸೊ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ. ಎಲ್ಲ ಫ್ರೆಶ್ ಇದೆ. ಮಿಲ್ಕ್ ಮತ್ತೆ ಇದು ಕ್ಯಾರಿ ಬ್ಯಾಗ್ ಬ್ಲಿಂಕಿಟ್. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನೋಡಿ ಬೇಕಾದ್ರೆ ನಮಗೆ ಏನಾದರೂ ಇದು ಕೊಟ್ಟರೆ ಪರವಾಗಿಲ್ಲ, ಚಾನ್ಸ್ ಕೊಟ್ಟು ಪ್ರಮೋಟ್ ಮಾಡೋಕ್ಕೆ. ಓಕೆ, ನೀವು ಬ್ಲಿಂಕಿಟ್ ಮಾಡಿ ಬೇಗ 3 ಗಂಟೆಗೆ ಬರ್ಸಿ, 3 ನಿಮಿಷಕ್ಕೆ ಬರ್ಸಿ. ಯಾರ್ಯಾರಿಗೂ ಏನೇನೋ ತಿನ್ಲಿಕ್ಕೆ ಆಸೆ ಇದ್ದರೆ ನಮ್ಮ ಕ್ಯಾಟಿಗೆ ನೋಡಿ, ಇನ್ನೆಲ್ಲರನ್ನ ತಿನ್ಲಿಕ್ಕೆ ಆಸೆ. ಅದು ಮೂವ್ ಸ್ಮೆಲ್, ಇಲ್ಲಾಂದರೆ ಅಮೃತಾಂಜನ್, ಈ ಥರ ಇನ್ನೆಲ್ಲರ ಸ್ಮೆಲ್ಲೆಲ್ಲ ಕೇಳಿದ್ರೆ ಫುಲ್ ಲಿಕ್ ಮಾಡ್ಲಿಕ್ಕೆ ಬರ್ತದೆ. ನೋಡಿ ಅಲ್ಲಿ. ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಇನ್ನು ಲಾಸ್ಟ್ ಎಂಡ್ ಟಚ್ ಕೊಡಬೇಕು, ತಡ್ಕ. ಏನು ತಡ್ಕೊಳ್ಳಿ? ಏನು ಮಾಡಕ್ಕಾಗಲ್ಲ. Lesson. I will teach you a lesson. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡಿ ಚಟಾಪಟ. ರೆಡಿ ಪಾಲಕ್ ಪನ್ನೀರ್. ಸೊ ಇವಾಗ ಲಂಚ್ ಟೈಮ್ ನಮ್ಮದು. ಪಾಲಕ್ ಪನ್ನೀರ್ ಆ್ಯಂಡ್ ರೈಸ್. ಎಲ್ಲರದು ಒಂದೊಂದು ರೌಂಡ್ ನ್ಯಾಪ್ ಆಯ್ತು ಇವಾಗ. ಎಲ್ಲರದು ಅಂದರೆ ನಂದು, ಅಕ್ಷಯ್ದು, ಆಮೇಲೆ ನಮ್ಮ 2 ಕ್ಯಾಟ್ಗಳದ್ದು. ಅವರು ಎದ್ರು ಇವಾಗ. ಇವಾಗ ಹೊರಟಾಯಿತು ನಂದು. ಅಕ್ಷಯ್ ರೆಡಿ ಆಗ್ತಾ ಇದ್ದಾನೆ. ಸುಮ್ಮನೆ ಆಚೆ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಎಷ್ಟು ದಿನ ಆದಮೇಲೆ ಈ ಕಲರ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಎಲ್ಲೋ ಇತ್ತು, ಇವಾಗ ಸಿಕ್ತು. ಆಲ್ರೆಡಿ ಆಗಿದೆ 6:30. ಇನ್ನೇನು 7:30 8 ಅಷ್ಟೊತ್ತಿಗೆಲ್ಲ ವಾಪಸ್ ಬರೋಣ ಅಂತ. ಎಲ್ಲೂ ಇಲ್ಲ, ಸುಮ್ಮನೆ ಹಂಗೆ ಒಂದು ರೌಂಡ್ ಅಷ್ಟೇ. ಇಲ್ಲಿ ನೋಡಿ K12 ಗಾಡಿ, ನಮ್ಮ ಕೊಡಗಿನ ಗಾಡಿ. ಒಂದು 20 minutes ಆಯಿತು ನಾವು ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದು. ಜಂಗ್ ಅಂತ ಹೋಗ್ತಿದ್ದಾನೆ, ಟಾಪ್ ಇಲ್ಲ. ಓಕೆ, ನಾವು ಭಾರತೀಯ ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಏನೋ ಸಮಥಿಂಗ್ ರೋಡ್ದು ಕೆಲಸನೋ ಡ್ರೈನೇಜು ಪೈಪ್ಲೈನ್ ಯಾವುದ್ರದ್ದು ಒಂದು ಕೆಲಸ ಆಗ್ತಾ ಇದೆ.
ಅದಕ್ಕೆ ಅಲ್ಲಿ ಯಾವ ವೆಹಿಕಲ್ಸ್ನ ಆಚೆ ಸೈಡ್ ಬಿಡ್ತಾ ಇಲ್ಲ. ಅಲ್ಲ, ಇನ್ನೊಂದು ಸೈಡಿಂದ ಹೋಗ್ಬೋದು, ಬಟ್ ನಾವು ಬೇಡ ಅಂತ ಹೇಳ್ಬಿಟ್ಟು ಪ್ಲಾನ್ ಡ್ರಾಪ್ ಮಾಡಿ ಈಚೆ ಎಣ್ಣೂರು ಸೈಡ್ ಬಂದ್ವಿ. ಇಲ್ಲಿ ಒಂದು ಪೋರ್ಕ್ದು ಚಿಕ್ಕ ಸ್ಟಾಲ್ ಇದೆ. ಸೊ ಅದನ್ನ ತಿನ್ನೋಣ. ಏನು ಆರ್ಡರ್ ಮಾಡಿದ್ಯಾ? ಪೋರ್ಕ್ ಸಾಸೇಜ್ ಮತ್ತೆ ಪೋರ್ಕ್ ಬೆಲ್ಲಿ. ಓಕೆ, ಸೊ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಆಲ್ರೆಡಿ ಟೇಸ್ಟ್ ಮಾಡಿದ್ವಿ ಒಂದ್ಸಲ, ಚೆನ್ನಾಗಿತ್ತು. ಅದು ಮೇ ಬಿ 2 years ಬ್ಯಾಕ್ ಏನೋ ಸಮಥಿಂಗ್. ಇವಾಗ ನೋಡೋಣ. 2 years ಆಗ್ಬಿಡ್ತಲ್ಲ. ಇದು ಸಾಸೇಜ್ ಅಲ್ವಾ? ಪೋರ್ಕ್ ಸಾಸೇಜ್ ಬಂದಿದೆ. ಟೇಸ್ಟ್ ಇತ್ತು, ಸಕ್ಕತ್ತಾಗಿರುತ್ತೆ ಸಾಸೇಜ್. ಈರುಳ್ಳಿ ಟೇಸ್ಟ್ ಮಾಡ್ತಾರೆ ಯಾರು ಫಸ್ಟ್? ಸಗದಾಗಿದೆಯಾ? ಇದು ಆ್ಯಕ್ಚುಲಿ ಇಲ್ಲಿ ಡೆಕತ್ಲಾನ್ ಮುಂದೆನೇ ಇರೋದು, ಆಯ್ತಾ? ಸೊ ಇದು ಇವಾಗ ಪೋರ್ಕ್ ಬೆಲ್ಲಿ ಹೆಂಗಿದೆ? ಸಗದಾಗಿದೆಯಾ? 1 week ನಾನ್ ವೆಜ್ ತಿನ್ನೋದು ಬೇಡ ಅಂತ ಹೇಳ್ದ ಮಹಾಪುರುಷ ಯಾರು? ಅದರಲ್ಲಿ ಸಂಡೇ ಆಗಿ ಇವತ್ತು ಪಾಲಕ್ ಪನ್ನೀರ್ ಮಾಡಿ ಆಮೇಲೆ ಬಂದ್ಬಿಟ್ಟು ಇವಾಗ ಇದು ತಿನ್ನೋದು. ನೋಡಿದ್ದೀನಿ 10 ವರ್ಷದಿಂದ. ನಾಳೆಯಿಂದ ಓಕೆ ಗೈಸ್, ಇವಾಗ ಸಾಸೇಜ್ ಅದಿದೆಲ್ಲ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಡೆಕತ್ಲಾನ್ ಅಲ್ವಾ, ಅಲ್ಲಿ ಬಾಸ್ಕೆಟ್ಬಾಲ್ ಮ್ಯಾಚ್ ನೋಡೋಣ ಅಂತ ಅಕ್ಷಯ್ ಕರೆದ. ಅಲ್ಲಿ ಹೋಗಿ ನೋಡ್ತಿಗೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಜಸ್ಟ್ ನೋಡ್ಕೊಂಡು ಹಂಗೇನೆ ಸ್ವೀಟ್ ಕಾರ್ನ್ ಎಲ್ಲ ತಿಂದು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇನ್ನೇನು ಹೋಗಿ ವಾಕಿಂಗ್ ಎಲ್ಲ ಮಾಡಬೇಕು. ಡಿನ್ನರ್ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ. ಸೊ ಆನ್ ದ ವೇ ಟು ಓಕೆ, ಇವಾಗ ನಮ್ಮದು ವಾಕಿಂಗ್ ಆಯ್ತಾ ಬಂತು. ಫೈನಲ್ ರೌಂಡ್. ತಿಂದಿದ್ದೆಲ್ಲ ಇಲ್ಲೇ ಚೆನ್ನಾಗಿ ಡೈಜೆಷನ್ ಆಯಿತು. ಇಲ್ಲಿ ನೋಡಿ, ಯು ಬಾಯ್ ಡ್ಯಾನ್ಸ್ ಮಾಡ್ಕೊಂಡೇ ನಡೀತಿದ್ದಾರೆ. ಸರಿ, ಯಾವ